ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಥ್ರೆಡ್ ಪೈಪಿಂಗ್ನ ಬಳಸಿ ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಬನ್ನಿ. ಆಲ್ರೆಡಿ ಬ್ಲೌಸ್ ಪೀಸ್ನ ಕಟ್ ಮಾಡಿರೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ. ಹಾಗೆ ನಾನು ಥ್ರೆಡ್ ಪೈಪಿಂಗ್ದು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ಯಾರಿಲಿ ನಾನು ಕಟ್ ಮಾಡ್ಕೊಂಡಿರೋದು. ಬ್ಲೌಸ್ ಪೀಸ್ ಬಂದು ಇದು ಇವಾಗ ನೋಡಿ, ಇದು ಫ್ರಂಟು ಗೊತ್ತಾಗ್ತಿದೆ ಅಂದ್ಕೊತೀನಿ. ಕ್ರಾಸ್ ಪಟ್ಟಿ ಕಟ್ ಆಗಿದೆಯಲ್ಲ, ಇದು ಫ್ರಂಟು. ನಾನು ಫಸ್ಟು ಫ್ರಂಟ್ನ ರೆಡಿ ಮಾಡ್ಕೊತೀನಿ. ಫಸ್ಟು ನೋಡಿ, ಲೈನಿಂಗ್ ಪೀಸ್ನ ತೊಗೋಬೇಕು. ಲೈನಿಂಗ್ ಪೀಸ್ನ ತೊಗೊಂಡು ಇಲ್ಲಿ ನೋಡಿ, ಇದು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀರಲ್ಲ, ತೋರಿಸ್ತೀನಿ. ಈ ಸೆಂಟ್ರನ್ನ ಹೀಗೆ ಇಟ್ಕೊಂಡು ನೋಡಿ, ಇದರಿಂದ ಈ ರೀತಿ ಇಟ್ಕೋಬೇಕು. ಇನ್ನೊಂದು ಚೂರು ಡೀಪು ಕಡಿಮೆ ಇದೆ, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಡೀಪ್ನ ತೊಗೊತೀನಿ. ಫಸ್ಟು ಇದು ಚೆಕ್ ಮಾಡ್ಕೋಬೇಕು. ಇದು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ನೆಕ್ ಉದ್ದ, ನೆಕ್ಕು ಇಲ್ಲಾಂದರೆ ಚಿಕ್ಕ, ಎರಡರಲ್ಲಿ ಒಂದು ಆಗುತ್ತೆ. ನೆಕ್ ಡೀಪ್ ಚಿಕ್ಕ, ಇಲ್ಲ ನೆಕ್ ಡೀಪು ಜಾಸ್ತಿ ಆಗುತ್ತೆ. ಫಸ್ಟ್ ಇದನ್ನು ಚೆಕ್ ಮಾಡ್ಕೋಬೇಕು. ಯಾಕಂದರೆ ಇದು ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ಫಸ್ಟೇ ಪೈಪಿಂಗ್ ಮಾಡ್ಕೊತೀವಿ. ಹಾಗಾಗಿ ಫಸ್ಟು ನಾವು ಇದನ್ನು ಮೇಯ್ನಾಗಿ ನೋಡ್ಕೋಬೇಕು. ಈಗ ನನಗೆ ಚಿಕ್ಕ ಬಂದಿದೆ, ನೆಕ್ ಡೀಪ್ ಉದ್ದ. ಓಕೆನಾ? ಈಗ ಏನು ಮಾಡ್ಕೋಬೇಕು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಶೇಪ್ ಹಾಕ್ಕೊಂಡು ನೋಡಿ, ಈ ರೀತಿ ಶೇಪ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೋಡಿದ್ರೆ ಆವಾಗ ಕರೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ಡೀಪ್ ಜಾಸ್ತಿ ತೊಗೊಂಡಿದ್ದೀರಾ ಅಂದರೆ ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿಂಗ್ ಇರುತ್ತಲ್ಲ, ಫ್ರಂಟ್ ಟು ಬ್ಯಾಕ್ ಅಟ್ಯಾಚಿಂಗು, ಅಲ್ಲಿ ನೀವು ಕಟ್ ಮಾಡ್ಕೋಬೇಕು. ಚಿಕ್ಕ ಆಯಿತು ಅಂದರೆ ಇಲ್ಲಿ, ದೊಡ್ಡ ಆಯಿತು ಅಂದರೆ ಇಲ್ಲಿ. ಗೊತ್ತಾಯಿತು ಅಂದ್ಕೊತೀನಿ. ಈಗ ನಾನು ಇದನ್ನು ಕಟ್ ಮಾಡ್ಕೊಂಬರ್ತೀನಿ. ನೋಡಿ, ಈಗ ನಾನು ಕಟ್ ಮಾಡ್ಕೊಂಬಂದಿದ್ದೀನಿ. ನೀವು ಎರಡು ಸೈಡು ಚೆಕ್ ಮಾಡ್ಕೋಬೇಕು. ಹುಕ್ ಸೈಡು ಮತ್ತು ಕಾಜಾ ಸೈಡ್ ಎರಡು ಸೈಡು ಚೆಕ್ ಮಾಡ್ಕೋಬೇಕು. ಎರಡು ಕರೆಕ್ಟಾಗಿದ್ರೇ ನಿಮಗೆ ಥ್ರೆಡ್ ಪೈಪಿಂಗ್ ಕರೆಕ್ಟಾಗಿ ಬರೋದು. ಥ್ರೆಡ್ ಪೈಪಿಂಗಿಗೆ ಮತ್ತು ಇನ್ನೋಟ್ಗೆ ಮಾತ್ರ ಈ ರೀತಿ ನೀವು ಫಸ್ಟೇ ಚೆಕ್ ಮಾಡ್ಕೋಬೇಕು. ನಾನು ಲೈನಿಂಗ್ ಫಸ್ಟ್ ಇದು ಮಾಡಿರೋದ್ರಿಂದ ಲೈನಿಂಗ್ ನೋಡಿ ಕರೆಕ್ಟಾಗಿದೆ. ಎರಡು ಸೈಡು ನಾನು ಚೆಕ್ ಮಾಡ್ಕೊತೀನಿ. ಎರಡು ಕೈಡು ಕರೆಕ್ಟಾಗಿ ಬರಬೇಕು. ಹಾಗಿದ್ರೇ ನೋಡಿ ಕರೆಕ್ಟಾಗಿದೆ. ಈಗ ನಾನು ಫಸ್ಟು ಇದ್ರ ಮೇಲೆ ನಾನು ಥ್ರೆಡ್ ಪೈಪಿಂಗ್ನ ಮಾಡ್ತೀನಿ. ಸಿಂಗಲ್ ಟೆನ್ಷನ್ ಮಾತ್ರನೇ ಹಾಕ್ಕೋಬೇಕು. ಗೊತ್ತಾಯಿತು ಅಂದ್ಕೊತೀನಿ. ಥ್ರೆಡ್ ಪೈಪಿಂಗ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ. ಈಗ ನೋಡಿ, ಲೈನಿಂಗ್ ಪೀಸು ನೀವು ಬಾಡಿ ಪೀಸ್ ಬೇಕಾದರೂ ಇಟ್ಕೊಬೋದು. ನಾನು ಇಲ್ಲಿ ಲೈನಿಂಗ್ ಪೀಸೇ ಇಟ್ಕೊಂಡಿದ್ದೀನಿ. ಲೈನಿಂಗ್ ಪೀಸ್ ಮೇಲೆ ಈ ರೀತಿ ನೋಡಿ, ಥ್ರೆಡ್ ಪೈಪಿಂಗ್ ಈ ಸೈಡ್ ಎಕ್ಸ್ಟ್ರಾ ಬಟ್ಟೆ ಹೋಗ್ತಿದ್ದಿಲ್ಲ, ಅದು ಈ ಸೈಡು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು, ಥ್ರೆಡ್ ಪೈಪಿಂಗ್ ಹತ್ರದಲ್ಲೇ ಹೋಗಬೇಕು ಸ್ಟಿಚ್ಚು. ಸ್ಟಾರ್ಟಿಂಗಲ್ಲಿ ರಫಿಂಗ್ ಮಾಡ್ಕೊಳ್ಳಿ. ನೋಡಿ, ಈಗ ಲೈನಿಂಗ್ ಪೀಸ್ಗೆ ನಾನು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದಾಯಿತು. ಇವಾಗ ನಾನು ಮೇನ್ ಪೀಸ್ನ ಸೀದಾ ಇಟ್ಕೊಂಡಿದ್ದೀನಿ. ಸೀದಾ ಇಟ್ಕೊಂಡು ಇವಾಗ ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಉಲ್ಟಾ ಇಟ್ಕೋಬೇಕು. ಈ ರೀತಿ ತೋರಿಸ್ತೀನಿ ರೀ, ಈ ರೀತಿ ಉಲ್ಟಾ ಇಟ್ಕೋಬೇಕು. ಗೊತ್ತಾಯಿತು ಅಂದ್ಕೊತೀನಿ. ಇದು ಜರುಗುತ್ತೆ ಬಟ್ಟೆ, ಹಾಗಾಗಿ ನಾನು ಇಲ್ಲೊಂದು 3 ಪಿನ್ನ ಸೆಕ್ಯೂರ್ ಮಾಡ್ಕೊತೀನಿ. ನೋಡಿ, ಓಕೆನಾ? ಇವಾಗ ಇಲ್ಲಿಗೆ ಸ್ಟಿಚ್ ಹಾಕ್ಕೊಂಬರ್ಬೇಕು. ನೋಡಿ, ಈಗ ಸ್ಟಿಚ್ ಹಾಕೊಂಬಂದಿದ್ದೀನಿ. ಇವಾಗ ಈ ಎಕ್ಸ್ಟ್ರಾ ಬಟ್ಟೆನ ಟ್ರಿಮ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಬರ್ತೀನಿ. ಈಗ ನೋಡಿ, ನಾನು ಕಟ್ ಮಾಡ್ಕೊಂಬಂದಿದ್ದೀನಿ. ನೋಡಿ,
ನ್ಯಾಚ್ ಹೊಡ್ಕೋಬೇಕು. ಸ್ಟಿಚ್ ಕಟ್ ಆಗಬಾರ್ದು, ಆ ರೀತಿ ನ್ಯಾಚ್ ಹೊಡ್ಕೋಬೇಕು. ಮೇಯ್ನು ಈ ಶೇಪ್ ಹತ್ರ ನೀಟಾಗಿ ಹೊಡ್ಕೋಬೇಕು, ಆಯಿತಾ. ಇವಾಗ ನೋಡಿ ಸ್ಟಿಚ್ ಹಾಕ್ಕೊತ ಬರಬೇಕು. ಈಗ ನೋಡಿ ಹೀಗೆ ಮಾಡಿಕೊಂಡು ಇಲ್ಲೊಂದು ಕಿನಾರಿ ಹಾಕ್ಕೊತ ಬರಬೇಕು. ನೋಡಿ ಗೊತ್ತಾಗ್ತಿದೆ ಅಂದ್ಕೊತೀನಿ, ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ. ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಫ್ರಂಟ್ ರೆಡಿ ಆಯ್ತಲ್ವ, ಫ್ರಂಟ್ ರೆಡಿ ಆಗಿದ ತಕ್ಷಣ ಬ್ಯಾಕನ್ನು ಮಾಡ್ಕೊಬಿಡ್ಬೇಕು. ಆಮೇಲೆ ಈ ಟೆನ್ಷನ್ ಚೇಂಜ್ ಮಾಡಬೇಕಲ್ಲ, ಹಾಗಾಗಿ ಇವಾಗ ನಾನು ಬ್ಯಾಕ್ನ ರೆಡಿ ಮಾಡ್ತಾಯಿದ್ದೀನಿ. ಬ್ಯಾಕ್ನೂ ಅಷ್ಟೇ ಫ್ರಂಟ್ ಟು ಬ್ಯಾಕ್ ಅಟ್ಯಾಚಿಂದ ಮಾರ್ಜಿನಿಂದ ನೋಡ್ಕೋಬೇಕು. ನೋಡಿಕೊಂಡು ಡೀಪ್ ಚೆನ್ನಾಗಿ ಕರೆಕ್ಟಾಗಿತ್ತು ಅಂದರೆ ನೋಡಿ ನನಗೆ ಡೀಪು ಕರೆಕ್ಟಾಗಿದೆ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಓಕೆನಾ. ಈಗ ಬ್ಯಾಕಿಂದ ಉದ್ದ ನೋಡ್ಕೋಬೇಕು. ಬ್ಯಾಕಿಂದ ಉದ್ದ ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಬಿಟ್ಟರೆ ನನಗೆ ಕರೆಕ್ಟಾಗೇ ಇದೆ. ಓಕೆನಾ. ಇಲ್ಲ ಅರ್ಧ ಇಂಚ್ ಬಿಡಬೇಕು, ಯಾಕಂದರೆ ಫ್ರಂಟ್ ಟು ಬ್ಯಾಕು ಇನ್ನೋಟ್ ಮಾಡಬೇಕಲ್ಲ, ಇಲ್ಲೂ. ಹಾಗಾಗಿ ಈಗ ನಂದು ಕರೆಕ್ಟಾಗಿದೆ. ಇದನ್ನು ನೋಡ್ಕೋಬೇಕು, ಯಾಕಂದರೆ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಇದೇನಾದರೂ ಜಾಸ್ತಿ ಇತ್ತು ಅಂದರೆ ಕಟ್ ಮಾಡ್ಕೋಬೇಕು. ಇಲ್ಲಿ ಶೇಪ್ ತೆಗೆದುಬಿಟ್ಟು ಕಟ್ ಮಾಡ್ಕೋಬೇಕು. ಇವಾಗ ನಂದು ಕರೆಕ್ಟಾಗಿರೋದ್ರಿಂದ ನಾನು ಯಾವುದೇ ರೀತಿ ಐತೆ ಅಂತ ಶೇಪ್ ತೆಗಿಯಲ್ಲ. ಈಗ ಲೈನಿಂಗ್ ಇಟ್ಕೊಂಡಿದ್ದೀನಿ ನಾನು. ಲೈನಿಂಗ್ ಮೇಲೆ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಇಟ್ಕೊತಾ ಇದ್ದೀನಿ. ಈಗ ನೋಡಿ ಇದು ರೆಡಿ ಆಗಿದೆ. ಈಗ ನಾನು ಮೇನ್ ಪೀಸ್ನ ಸೀದಾ ಇಟ್ಕೊತೀನಿ. ನೋಡಿ ಇದು ಬಾರ್ಡ್ರ್ ಸೀದಾ, ಇದು ಉಲ್ಟಾ ಗೊತ್ತಾಗ್ತಿದೆ ಅಂದ್ಕೊತೀನಿ. ಸೀದಾ ಇಟ್ಕೊತೀನಿ. ಇದ್ರ ಮೇಲೆ ನಾನು ಥ್ರೆಡ್ ಪೈಪಿಂಗ್ ಲೈನಿಂಗ್ ಮೇಲೆ ಹೊಲ್ಕೊಂಡಿದ್ನಲ್ಲ, ಅದನ್ನು ಉಲ್ಟಾ ಇಟ್ಕೊತೀನಿ ಈ ರೀತಿ. ನೋಡಿ ಬಾರ್ಡ್ರಲ್ಲಿ ನಾನು ಇನ್ನೋಟ್ ಮಾಡೋದ್ರಿಂದ ನೋಡಿ ಈ ರೀತಿ ಇಟ್ಕೊತಿದ್ದೀನಿ ಬಾರ್ಡರ್ ಹತ್ರ. ಇದಕ್ಕೂ ಅಷ್ಟೇ ನಾನು ಪಿನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತೀನಿ. ಈಗ ಸ್ಟಿಚ್ ಮಾಡ್ಕೊಂಬರ್ತೀನಿ. ಈಗ ನೋಡಿ ಇದು ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ. ಹಾಗೆ ಇವಾಗ ಬಾರ್ಡ್ರೂ ಸಹ ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ನಾನು ಬಾರ್ಡ್ರನ್ನು ಇಟ್ನೋಟ್ ಮಾಡ್ಕೊತೀನಿ. ಈಗ ಬಾರ್ಡ್ರಿಗೂ ಸಹ ಒಂದು ಟೆನ್ಷನ್ ಮಾಡ್ತೀನಿ, ಇಟ್ಕೊಂಡು ಹೊಲ್ಕೊಂಡು ಬರ್ತೀನಿ. ನೋಡಿ ಬಾರ್ಡ್ರನ್ನು ನಾನು ಇದು ಮಾಡ್ಕೊಂಬಂದಿದ್ದಾಯಿತು. ಇವಾಗ ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಬಟ್ಟೆ, ಅದನ್ನು ಕಟ್ ಮಾಡ್ಕೊಂಬರ್ತೀನಿ. ಈಗ ಕಟ್ ಮಾಡ್ಕೊಂಬಂದಿದ್ದೀನಿ. ಆ್ಯಸ್ ಇಟ್ ಈಸ್ ನ್ಯಾಚ್ ಹೊಡ್ಕೋಬೇಕು. ಈಗ ನೋಡಿ ನ್ಯಾಚು ಸಹ ಹೊಡ್ಕೊಂಡಿದ್ದೀನಿ ನಾನು. ಈಗ ಉಲ್ಟಾ ಮಾಡ್ಕೊತೀನಿ. ನೋಡಿ ಈಗ ಉಲ್ಟಾ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಪೈಪಿಂಗು, ಗೊತ್ತಾಗ್ತಿಲ್ಲ ನೋಡಿ, ಕಾಣಿಸ್ತಿದ್ಯಾ?
ಈಗ ಕಿನ್ನರಿ ಹಾಕ್ಕೋಬೇಕು ಇಲ್ಲಿ ಈ ಎಡ್ಜಿಗೆ. ನೋಡಿ ನಾನು ಬ್ಯಾಕು ಸಹ ಕಿನ್ನರಿನ ಹಾಕ್ಕೊಂಡು ಬಂದಿದ್ದೀನಿ ಆಯಿತಾ. ಈಗ ಫ್ರಂಟು ರೆಡಿ ಆಯಿತು, ಬ್ಯಾಕು ರೆಡಿ ಆಯಿತು. ಈಗ ಡಾಟ್ಸ್ ಇಟ್ಕೊಂಡು ನಾನು ಸ್ಟಿಚ್ ಮಾಡಿಕೊಂಡು ಬರ್ತೀನಿ ನೋಡಿ. ಇದು ಫ್ರಂಟು, ಇದು ಬ್ಯಾಕ್. ಗೊತ್ತಾಗ್ತಿದೆ ಅಂದ್ಕೊತೀನಿ. ಇದು ಫ್ರಂಟ್ ಪೀಸು. ನಾನು ಆಲ್ರೆಡಿ ಲೈನಿಂಗು ಮತ್ತು ಬಾಡಿ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಂಡು ಬಂದಿದ್ದೀನಿ. ಕೆಲವರಿಗೆ ಈ ಸೆಂಟ್ರಿ ಹೆಂಗೆ ಓಪನ್ ಮಾಡೋದು ಅಂತಲೇ ಗೊತ್ತಾಗಲ್ಲ. ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸೆಂಟ್ರ್ ಓಪನ್ ಮಾಡ್ಕೋಬೇಕು. ನೋಡಿ ಕ್ಲೋಸ್ ಇದೆ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಇದು ಸೆಂಟ್ರು ಫ್ರಂಟು, ಇಲ್ಲಿ ಸೆಂಟ್ರ್ ಓಪನ್ ಮಾಡ್ಕೋಬೇಕು. ಡಾಟ್ ಹಿಡಿಯೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ. ಮೇನ್ ಡಾಟೆ ನೋಡಿ ಈ ರೀತಿ ಸೆಂಟ್ರ್ ಮಾಡ್ಕೋಬೇಕು. ಸೆಂಟ್ರ್ ಮಾಡಿಕೊಂಡು ಈ ಎಡ್ಜಿಗೆ ಒಂದು ನ್ಯಾಚ್ ಹೊಡ್ಕೋಬೇಕು. ನಾನು ಆಲ್ರೆಡಿ ಹೊಡ್ಕೊಂಡಿದ್ದೀನಿ, ಓಕೆನಾ. ಇಲ್ಲಿ ಕಾಣಿಸ್ತಿದೆ ಅಂದ್ಕೊತೀನಿ. ಈಗ ಫಸ್ಟು ಈ ನ್ಯಾಚ್ ಇದೆಯಲ್ಲ, ಈ ನ್ಯಾಚ್ ಸೆಂಟ್ರ್ ಇಲ್ಲಿ ಈ ಚೂಪಿಗಿದೆಯಲ್ಲ, ಈ ಕಡೆ 1 ಇಂಚು ಆಯಿತಾ. ಇದಿದೆಯಲ್ಲ ಚೂಪು, ಆ ಚೂಪಿಂದ ಈ ಕಡೆ 1, ಟೋಟಲ್ 2 ನೋಡಿ, ಓಕೆನಾ. ಉದ್ದ 2, ಓಕೆನಾ. ಈಗ ಫಸ್ಟು ಸೆಂಟ್ರ್ ಮಾಡ್ಕೋಬೇಕು. ಸೆಂಟ್ರ್ ಮಾಡಿಕೊಂಡು ಸುಮ್ಮನೆ ಒಂದು ಅಂದಾಜಿಗೆ, ಓಕೆನಾ. ಹಿಂಗೆ ಸೆಂಟ್ರ್ ಮಾಡಿಕೊಂಡು ನೋಡಿ ಇದಿದೆಯಲ್ಲ, ಇಲ್ಲಿಂದ 2 ಇಂಚು ಗ್ಯಾಪ್ ಕೊಡಬೇಕು ನೋಡಿ. 2ಕ್ಕೆ ನಾನಿಲ್ಲಿ ಮಾರ್ಕ್ನ ಹಾಕ್ಕೊತಿದ್ದೀನಿ, ಗೊತ್ತಾಯ್ತು ಅಂದ್ಕೊತೀನಿ, ಓಕೆನಾ. ನೆಕ್ಸ್ಟು ಇದು ಕಂಕ್ಳು ನೋಡಿ, ಅದು ಅಷ್ಟೇ ನಿಮ್ಗೆ ಈಸಿ ಆಗಲಿ ಅಂದ್ಬಿಟ್ಟು ಈ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ ನೋಡಿ. ಇವೆರಡು ಸೆಂಟ್ರ್ ತೊಗೊಳ್ಳಿ, ಸುಮ್ಮನೆ ಒಂದು ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೆಂಟ್ರ್ ಅಂತ, ಓಕೆನಾ. ಹೀಗೆ ಹಾಕ್ಕೊಬೇಕು ಅಂತ ಏನಿಲ್ಲ, ಹಿಂಗೆ ಉದ್ದಕ್ಕೆ ಬೇಕಾದರೂ ಹಾಕ್ಕೊಬೋದು ಆಯಿತಾ. ಈಗ ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿಂದ 2 ಇಂಚು ಆಯಿತಾ. ಇಲ್ಲೊಂದು ಡಾಟು, ಇಲ್ಲೊಂದು ಡಾಟ್, ಗೊತ್ತಾಗ್ತಿದೆ ಅಂದ್ಕೊತೀನಿ. ಈ ಕಡೆ ಒಂದು ಡಾಟು, ಇವಾಗ ಈ ಕಡೆ ಒಂದು ಡಾಟು, ಇಲ್ಲಿಂದ 2 ಇಂಚು, ಇಲ್ಲಿಂದ ನೋಡಿ ಈ ಕಡೆ 2 ಇಂಚು, ಓಕೆನಾ. ಈಗ ಗೊತ್ತಾಯ್ತು ಅಂದ್ಕೊತೀನಿ. ಈ ರೀತಿ ರೌಂಡ್ ಬಂದರೆ ಕರೆಕ್ಟಾಗಿದೆ ಡಾಟ್ ಅಂತ. ಈಗ ನಾನು ಎರಡೂ ಡಾಟ್ ಇಟ್ಕೊಂಬರ್ತೀನಿ, ಅದನ್ನೇನು ತೋರಿಸಲ್ಲ ವಿಡಿಯೋದಲ್ಲಿ. ನಾನು 2 ಕಡೆನೂ ಡಾಟ್ನ ಇಟ್ಕೊಂಬಂದಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಈಗ ನೋಡಿ ಡಾಟ್ ನೋಡಿದ್ಮೇಲೆ ಇವೆರಡು ಸೇಮ್ ಇದೆಯಾ, ಕರೆಕ್ಟಾಗಿ ಡಾಟ್ 2 ಒಂದೇ ಲೆವೆಲಲ್ಲಿ ಹಿಡ್ದಿದ್ದೀವ ಅಂತ ನೋಡಬೇಕು ನೋಡಿ. ಈ ರೀತಿ ಮಾಡಿದಾಗ ನಿಮಗೆ ಈ ಕಡೆನೂ ಬಟ್ಟೆ ಇದಾಗಬಾರ್ದು, 2 ಸೇಮ್ ಇರಬೇಕು, ಒಂದೇ ಲೆವೆಲಲ್ಲೇ ಇರಬೇಕು, ಗೊತ್ತಾಗ್ತಿದೆ ಅಂದ್ಕೊತೀನಿ. ಹಿಂಗೆ ಇಡ್ತಿತ್ತು ಅಂದರೆ ಕರೆಕ್ಟಾಗಿ ನಾವು 2 ಕಡೆನೂ ಒಂದೇ ಮಾರ್ಜಿನಲ್ಲಿ ನಾವು ಡಾಟ್ ಹಿಡ್ದಿದ್ದೀವಿ ಅಂತ ಅರ್ಥ. ಇದಾದಮೇಲೆ ನೆಕ್ಸ್ಟ್ ನೋಡಿ ಎಲ್ಲ ಕಡೆ ಒಂದೇ ಮಾರ್ಜಿನ್ ಇದೆ, ಕಡೆನೂ ಒಂದು ಚೂರು ಹೆಚ್ಚು ಕಡಿಮೆ ಅನ್ನೋದಿಲ್ಲ ನೋಡಿ. ಇಲ್ಲಿ ಕೆಳಗಡೆ ಒಂದು ಪೀಸ್ ಹಾಕಿದ್ದೀನಿ, ಇಲ್ಲಿ
ನೋಡಿ ಒಂಚೂರು ಹೆಚ್ಚು ಕಮ್ಮಿ ಅನ್ನೋದು ಬಂದಿಲ್ಲ. ಓಕೆನಾ? ಹಿಂಗಿತ್ತು ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಫ್ರಂಟು. ಇಲ್ಲ ಅಂದರೆ ಒಂದು ಸೈಡ್ ಫ್ರಂಟ್ ಉದ್ದ ಬರುತ್ತೆ, ಒಂದು ಸೈಡ್ ಫ್ರಂಟು ಚಿಕ್ಕ ಬರುತ್ತೆ. ಈ ರೀತಿ ಫಸ್ಟು ಚೆಕ್ ಮಾಡ್ಕೋಬೇಕು. ಇವಾಗ ನೋಡಿ ಬ್ಲೌಸ್ ಈ ಥರ ಬಂದಿದೆ. ನಾನು ಪೂರ್ತಿ ಸ್ಟಿಚಿಂಗ್ ವೀಡಿಯೋಸ್ ಏನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ನಿಮ್ಗೇನಾದರೂ ಪೂರ್ತಿ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.